ಹಾಯ್ ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾದ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ್ರಿ. ಇದನ್ನ ಸಂಕ್ರಮಣಕ್ಕೆ ಮಾಡ್ಕೊಂಡು ತಿಂತಾರ್ರಿ. ಇದನ್ನ ಹೆಂಗೆ ಮಾಡೋದಂತ ನೋಡೋಣ್ರಿ. ಈಗ 1 ಕಪ್ ಮೈದಾ ಹಿಟ್ಟು ತೊಗೊಂಡ್ರಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಂತಾನೆ ನೋಡ್ರಿ. 1 ಸ್ಪೂನ್ ಎಣ್ಣೆ ಹಾಕ್ಯಂತಾನೆ ನೋಡ್ರಿ. ಮ್ಯಾಗ ಅರ್ಧ ಸ್ಪೂನ್ ಹಾಕಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಕ್ಯಂಡ್ ನಾದ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕ್ರಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಣ್ಣೆ ಉಪ್ಪು ಹಾಕಿರ್ತಾವಲ್ರಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ನಾದ್ಬೇಕ್ರಿ. ನೋಡ್ರಿ ಹಿಂಗ ಸ್ವಲ್ಪ ನೀರು ಹಾಕ್ಯಂಡು ನಾದ್ಬೇಕ್ರಿ. ತೀರ ಗಟ್ಟಿ ಆಗಬಾರ್ದ್ರಿ, ತೀರ ಅಳ್ಕ ಆಗಬಾರ್ದ್ರಿ, ಒಂದು ಹವಣಿ ಇರ್ಬೇಕು. ನೋಡ್ರಿ ಸ್ವಲ್ಪ ನೀರು ಹಾಕ್ಯಂಡು ಒಂದು ಹವಣಿ ನಾದೇನು ನೋಡ್ರಿ. ಇದನ್ನ ನೆನ್ಯಾಕ್ ಬಿಡಣ್ರಿ. ನಾವು ಒಂದಿಷ್ಟು ಕಾಳು ಹುರ್ಕೊಂಡು ಎಲ್ಲ ರೆಡಿ ಮಾಡೋ ಮಟ ಅಂದ್ರೆ ಹಿಟ್ಟು ನೆನ್ಕಂತೈತ್ರಿ. ಈಗ ನೆನಿಲ್ರಿ, ಇದು ಮುಚ್ಚಿ ಇಡ್ತಾನೆ. ನೋಡ್ರಿ ಇಷ್ಟು ಶೇಂಗಾ ಕಾಳು ತೊಗೊಂಡ್ರಿ. ನಾನು ಇಷ್ಟು ಬೆಲ್ಲ ತೊಗೊಂಡ್ರಿ. ಇಷ್ಟು ಶೇಂಗಾ ಕಾಳಿಗೆ ಇಷ್ಟು ಬೆಲ್ಲ ತೊಗೊಂಡ್ರಿ. ತೂಕವಾಗಿ ಆದ್ರೂ ತೊಗೋಬೋದ್ರಿ, ಕಪ್ಪಳತಿ ಆದ್ರೂ ತೊಗೋಬೋದು. ಬೆಲ್ಲ ಜಾಸ್ತಿ ಆದ್ರೂ ಹಾಕ್ಕೋಬೋದ್ರಿ, ಕಮ್ಮಿ ಆದ್ರೂ ಹಾಕ್ಕೋಬೋದು. ನಾ ಇಷ್ಟು ಬೆಲ್ಲ ತೊಗೊಂಡ್ರಿ. ಅರ್ಧ ಕೆಜಿ ಶೇಂಗಾ ಕಾಳಿಗೆ ಅರ್ಧ ಕೆಜಿ ಬೆಲ್ಲ ತೊಗೊಂಡ್ರಿ. ಇಷ್ಟು ತೊಗೊಂಡು ನೋಡ್ರಿ. ನಿಮ್ಗೆ ಹೆಚ್ಚು ಬೇಕಂದ್ರೆ ಹೆಚ್ಚು ತೊಗೋಬೋದ್ರಿ, ಕಮ್ಮಿ ಬೇಕಂದ್ರೆ ಕಮ್ಮಿನೂ ತೊಗೋಬೋದ್ರಿ. ಈಗ ಶೇಂಗಾ ಹುರಿಯೋದು ತೋರಿಸ್ತೀನಿ ನೋಡ್ರಿ. ಈಗ ಶೇಂಗಾ ಬೀಜ ಹುರ್ಕನಕ ಈಗ ಇಟ್ಕೊಂಡ ನೋಡ್ರಿ. ಇದ್ರಾಗ ಅರ್ಧ ಹಾಕ್ತೇನ್ರಿ, ಅರ್ಧ ತೆಗೆದು ಇಡ್ತೇನ್ರಿ. 2 ಸಲ ಹುರ್ಕೊಂತೇನ್ರಿ ನಾನು. ಒಂದು ಸ್ವಲ್ಪ ಪೂರಿ ಸಣ್ಣಗಿಟ್ಟ ಹುರಿಬೇಕ್ರಿ. ಜೋರಿಟ್ರ ಲಘು ಹೊತ್ತವ್ರಿ ಅವು. ಸ್ವಲ್ಪ ಪೂರಿ ಸಣ್ಣ ಇಟ್ಟು ಹುರ್ಕೋಬೇಕ್ರಿ. ನೋಡ್ರಿ ಕಲರ್ ಸ್ವಲ್ಪ ಚೇಂಜ್ ಆಗಕತ್ತ ನೋಡ್ರಿ. ತೀರ ಹೊತ್ತ ಹುರಿಬಾರ್ದ್ರಿ. ನೋಡ್ರಿ ಈಗ ಹುರಿದವ್ ಇವು ತಕ್ಕಂತಾನೆ ನೋಡ್ರಿ. ಈಗ ಹುರಿದವ್ರಿ ಇವು ತಕ್ಕಂತಾನಿ. ಇನ್ನೊಂದ್ ಸ್ವಲ್ಪ ಉಳ್ದವಲ್ರಿ, ಅವನ್ನ ಹುರ್ಕೊಂಡು ತೋರಿಸ್ತೇನ್ರಿ. ನೋಡ್ರಿ ಓಸು ಹುರ್ಕೊಂಡನಲ್ರಿ. ಓಸು ಆರ್ಯಾವ್ರಿ. ಈಗ ಆರಕ್ಕಿದ್ದೆ ಹುರಿದು ಆರ್ಯಾವು. ಈಗ ಇಂಥದೊಂದು ಕಟ್ಟಿಗಿದ್ರ ಇದ್ರಲ್ಲಿ ತಿಕ್ಕಬೋದ್ರಿ. ಇಲ್ಲಕ ದುಂಡ್ಕಲ್ ಇದ್ರ ದುಂಡ್ಕಲ್ಲಿ ಹಿಂಗ್ ತಿಕ್ಕಬೋದ್ರಿ. ಅಂದ್ರೆ ಬ್ಯಾಳೆ ಹಾಕವ್ರಿ. ಬ್ಯಾಳೆ ಆಗಿ ಸಿಕ್ ಬಿಡ್ತಾವ್ರಿ. ನೋಡ್ರಿ ಆರಿಂದ ಇಷ್ಟು ಚಲೋ ಬಿಡ್ತಾವ ನೋಡ್ರಿ. ಹಿಂಗ ಕಾಟನ್ ಅರ್ಬಿ ಹಾಕಿ ತಿಕ್ಬೇಕ್ರಿ. ಪೂರ್ತಿ ಹಿಡಿಯೋ ನೋಡ್ರಿ, ಗೊತ್ತಾಕತಿ ಮಾಡ. ನಿಮ್ಗೆ ಹೆಂಗ್ ಮಾಡ್ಬೇಕನ್ನ ಗೊತ್ತಾಕತಿ. ಪೂರ್ತಿ ಹಿಡಿಯೋ ನೋಡ್ರಿ. ಹಿಂಗ ಓಸು ತಿಕ್ಕಬೇಕ್ರಿ. ನೋಡ್ರಿ ಈಗ ತಿಕ್ಕಿ ಮರದಾಗ ಹಸಿ ಮಾಡ್ಕೊಂಬಂದನ್ರಿ. ಈ ಮಿಕ್ಸರ್ ಹಾಕೋದು ತೋರಿಸ್ತೇನ್ರಿ. ನೋಡ್ರಿ ಅರ್ಧ ಶೇಂಗಾ ಕಾಳು ಹಾಕ್ಯಾನನ್ರಿ, ಅರ್ಧ ಬೆಲ್ಲ ಹಾಕ್ಯಂದನಿ. ಈಗ ಮಿಕ್ಸರ್ ಹೊಡ್ಕೊಂಡ್ಬರ್ತೇನೆ ನೋಡ್ರಿ. ಶೇಂಗಾ ಕಾಳು ಇದ್ರಾಗದ್ರಿ, ಶೇಂಗಾ ಬೀಜ. ಈಗ ಮಿಕ್ಸರ್ ಹೊಡ್ಕೊಂಡ್ಬರ್ತೇನೆ ನೋಡ್ರಿ. ನೋಡ್ರಿ ಅದೆಲ್ಲಗ ಬೆಲ್ಲ ಶೇಂಗಾ ಕಾಳು ಕೂಡಿ ಮಿಕ್ಸರ್ ಹಾಕಿದ್ರಿ. ಈ ಶೇಂಗಾ ಕಾಳು ಅಷ್ಟ ಮಿಕ್ಸರ್ ಹಾಕ್ಯಂಬಂದು ಮತ್ ಬೆಲ್ಲ ಹಾಕ್ಯಂಡಿದ್ರಾಗ ಮಿಕ್ಸರ್ ಹೊಡೆ ತೋರಿಸ್ತೇನ್ರಿ. ನೋಡ್ರಿ ಕಾಳು ಮಿಕ್ಸರ್ ಹೊಡ್ಕೊಂಬಂದನಿ. ಇದಕ್ಕ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸರ್ ಹಾಕ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಆಗಲೇ ಬೆಲ್ಲ ಶೇಂಗಾ ಕಾಳು ಕೂಡಿ ಮಿಕ್ಸ್ ಮಾಡಿ ಹಾಕ್ಯಂಬಂದಿದ್ನಲ್ರಿ, ಅದು ಇದ್ರ ಬಡ್ದಾಗ ಐತ್ರಿ. ಈಗ ಇದ್ರ ಮ್ಯಾಗ ಮತ್ತ ಬೆಲ್ಲ ಸುರಿಕ್ಯಂತ ನೋಡ್ರಿ. ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿ ಮತ್ತೊಂದು ಮಿಕ್ಸರ್ ಹಾಕ್ಯಂಡ್ರ ಸಾವಾನ್ಯಾಗ ಕೂಡ್ಕೊಂತೈತ್ರಿ. ಕಾಳು ಫಸ್ಟ್ ಮಿಕ್ಸರ್ ಹೊಡ್ಕೊಂಡು ಹಿಂದೆ ಬೆಲ್ಲ ಹಿಂಗ್ ಮಿಕ್ಸ್ ಮಾಡಿ ಮಿಕ್ಸರ್ ಹಾಕ್ಯಂಡ್ರ ಚಲೋ ಬರ್ತೈತ್ರಿ. ಹಂಗ ಮಾಡ್ಕೋಬೇಕ್ರಿ. ಅಂದ್ರ ಸಾವಾನ್ಯಾಗ ಓಟು ಹಳ ಕುಳಿದಂಗ ಕೂಡ್ಕೊಂಡ್ಬರ್ತೈತ್ರಿ. ನೋಡ್ರಿ ಈಗ ಸ್ವಲ್ಪ ಹಾಕ್ಯಂಡು ಮಿಕ್ಸರ್ ಹೊಡ್ಕೊಂಡ್ಬರ್ತೇನೆ ನೋಡ್ರಿ. ನೋಡ್ರಿ ಬೆಲ್ಲ ಅದು ಕುಡಿಯಂಗ ಸಣ್ಣಗೈತಿ, ಪೂರ ಮಿಕ್ಸ್ ಆಗೈತಿ ನೋಡ್ರಿ. ಹಿಂಗ ಓಟು ಹಾಕ್ಯಂಬಂದು ತೋರಿಸ್ತೇನ್ರಿ ನಿಮ್ಗೆ. ನೋಡ್ರಿ ಮಿಕ್ಸರ್ ಮಾಡ್ಕೊಂಬಂದನೆಲ್ಲ ಹಿಂಗ ಓಟು ಮಿಕ್ಸ್ ಆಗೈತಿ ನೋಡ್ರಿ. ಫಸ್ಟ್ ಶೇಂಗಾ ಕಾಳು ಮಿಕ್ಸರ್ ಹಾಕ್ಯಂಡು ಹಿಂದೆ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸರ್ ಹಾಕ್ಯಂಡ್ರೆ ಹಿಂಗ್ ಬರ್ತೈತಿ ನೋಡ್ರಿ. ಎಲ್ಲಕ್ಕಿನ್ನ ಅದ್ರಾಗ ಜಜ್ಜಿ ಹಾಕಿದ್ರಿ ಮಿಕ್ಸರ್ ಹೊಡೆ ಮುಂದೆ, ಅದ್ರಾಗ ಮಿಕ್ಸ್ ಹಾಕೊಂಡೈತ್ರಿ.
ಈಗ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಇದನ್ನ ಹುಣ್ಗ ಮಾಡೋದು ತೋರಿಸ್ತೇನೆ. ಸ್ವಲ್ಪ ನೀರ್ ಹಾಕ್ಬೇಕ್ರಿ. ಸ್ವಲ್ಪ ನೀರ್ ಹಾಕಿ ಹಿಂಗ ಕಲಸ್ಕೊಬೇಕ್ರಿ. ಬೆಲ್ಲ ನೀರ್ ಹೊಡಿತೈತ್ರಿ ಅದು ನೋಡ್ಕೊಂಡು ನೀರ್ ಹಾಕ್ಯಬೇಕ್ರಿ. ಹಂಗ ಒಮ್ಮಕ್ಲೆ ಹಾಕ್ಯಬಾರ್ದ್ರಿ. ಹಿಂಗ ಉಂಡಾಕತ್ರಿ. ಒಂದ್ ಸ್ವಲ್ಪ ನೀರ್ ಹೊಡ್ಕೊಂಡ್ರ ಉಂಡಾಕತ್ರಿ. ನೋಡ್ರಿ ಒಂದ್ ಸ್ವಲ್ಪ ನೀರ್ ಹಾಕ್ಯಂದಾನಿ. ಈಗ ಹುಣ್ಗಾದಂಗ ಆಗೈತಿ. ಈಗ ಮಾಡಕ್ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಹಿಟ್ಟು ನೆಂದೈತ್ರಿ. ಹಿಟ್ಟು ಕಲ್ಸಿಟ್ಟಿದ್ವಲ್ರಿ, ಹಿಟ್ಟು ನೆಂದೈತ್ರಿ. ಈಗ ಹೋಳಿಗೆ ಮಾಡೋದು ತೋರಿಸ್ತೇನೆ ನೋಡ್ರಿ. ಈ ಮೈದಾ ಹಿಟ್ಟಿಟ್ಟನ್ರಿ ಹಚ್ಕೊಳಕ. ಹೋಳಿಗೆ ಹೂರ್ಣ ತುಂಬ್ಕೊಂಡು ಹಿಟ್ಟು ಹಚ್ಕೊಂಡ್ ಉದ್ದ ತೋರ್ಸಾಕ ಮೈದಾ ಹಿಟ್ಟ ಇಟ್ಕೊಂಡ್ರಿ. ಅದನ್ನ ಇಟ್ಕೊಬೇಕ್ರಿ. ನಾ ಇದಕ್ ಜಿನಗ್ ರವಾ ಏನು ಮಿಕ್ಸ್ ಮಾಡಿಲ್ರಿ, ಬರೀ ಮೈದಾ ಹಿಟ್ಟು ಅಷ್ಟ ನಾದೇನಿ. ಈಗ ಮಾಡಕ್ ತೋರಿಸ್ತೇನೆ ನೋಡ್ರಿ. ಹೋಳಿಗೆ ಮಾಡಕ್ ತೋರಿಸ್ತೇನೆ. ಎಷ್ಟು ಕಣಕ ತಗೊಂಡ್ರಿ ಇದನ್ನ ಹಿಂಗ ಅಗಲಗ ಮಾಡ್ಕೊಂಡು ಹುಣ್ಗ ತುಂಬ್ಕೊಬೇಕ್ರಿ. ತಳಗಿಟ್ಟು ಲೆತ್ತಿ ಉಣಿಲಿ ಊದಿಕೊಂಡಾದ್ರೂ ತುಂಬೋದ್ರಿ. ಹಂಗ ಹಿಂಗ ಕೈಲಿ ಅಗಲಗ ಮಾಡ್ಕೊಂಡಾದ್ರೂ ತುಂಬೋದ್ರಿ. ಈಗ ನಾನು ಹಂಗ ಕೈಯಾಗ ತುಂಬ ತೋರಿಸ್ತೇನೆ ನೋಡ್ರಿ. ಹಿಂಗ ಹುಣ್ಗ ತಗೊಂಡು ಹಿಂಗ ತುಂಬ್ಬೇಕ್ರಿ. ಹಿಂಗ ಎಡಗೈಲಿ ಹಿಂಗ ಕೈ ಬಳ್ಳ ಮಗ್ಚಿದೆ ಅಂದ್ರ ಕರೆಕ್ಟ್ ಕೂಡ್ತಿರ್ತೈತ್ರಿ. ನೋಡ್ರಿ ಹಿಂಗ ದುಂಡಗ ಬಟ್ಲಾದಂಗ ಆಕತ್ರಿ. ಹಿಂಗ ಕೂಡಿಸ್ಕೊಂಡ್ಬಿಟ್ರಿ ಮುಗಿತ್ರಿ. ಇಷ್ಟ ಕೂಡಿಸ್ಕೊಂಡ್ಬಿಟ್ರ ಹುಣ್ಗ ತುಂಬೋದು ರೆಡಿ ಆತ್ರಿ. ಇಷ್ಟ ಫುಲ್ ಪ್ಯಾಕ್ ಮಾಡ್ಕೊಬೇಕ್ರಿ. ಒಂದ್ ಸ್ವಲ್ಪ ಹಿಂಗ ಕೈಲಿ ಫ್ರೆಶ್ ಮಾಡ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೇಕ್ರಿ. ಒಟ್ಟ ಹರಿಯಂಗಿಲ್ರಿ, ಏನಿಲ್ರಿ. ಮಸ್ತ್ ಬರ್ತಾವ್ರಿ ಇವು ಶೇಂಗಾದ ಹೋಳಿಗಿ. ಮಾಡೇನಲ್ರಿ, ಅದ ಅಳತಿ ತಗೊಂಡ ಮಾಡ್ರಿ. ಮಾಡಿ ನೋಡ್ರಿ. ಅತಿ ಸುಲಭವಾಗಿ ಕಲಿಬೋದ್ರಿ. ನೋಡ್ರಿ ಇಷ್ಟ್ ಸುರತ್ನಾಗ ಬಂದು ನೋಡ್ರಿ. ಕಂಠ ಪೂರ ಉದ್ಕೋಬೇಕ್ರಿ. ಕಣಕ ದಂಡಿ ಹೋಲಿದಂಗ ಮಾಡ್ಕೋಬೇಕು. ಇಷ್ಟು ಮಸ್ತ್ ಬಂದು ಬೇಸದ್ ತೋರಿಸ್ತೇನೆ ನೋಡ್ರಿ. ಹಿಂಗ ಅಷ್ಟು ಉದ್ಬೇಕ್ರಿ. ಉದ್ದಿ ಬೇಸದ್ ತೋರಿಸ್ತೇನೆ. ಈಗ ಕೈಲಿ ತುಂಬಿದ್ನಲ್ರಿ, ಹಿಂಗ್ ಲೆತ್ತಿ ಉಣಿಲೆ ಒಟ್ ಲಟ್ಟಿಸಿ ತುಂಬೋದ್ ತೋರಿಸ್ತೇನ್ರಿ. ಕೈಯಾಗ ತುಂಬಾಕ್ ಬರ್ಲಿಲ್ದಾರ ಹಿಂಗ್ ಲಟ್ಟಿಸಿ ತುಂಬ್ಕೋಬೋದ್ರಿ. ಅವ್ರಿಗೆ ಕಲ್ಕನಕ ಈಜಿ ಆಕತ್ರಿ. ಹಿಂಗೊಂದ್ ಸ್ವಲ್ಪ ಲಟ್ಟಿಸಿ ತುಂಬ್ಕೋಬೋದ್ರಿ. ನೋಡ್ರಿ ಕಡ್ಸಿನಲ್ರಿ ಇಷ್ಟು ತುಂಬ್ಕೊಂತೇನೆ ನೋಡ್ರಿ. ಹಿಂಗ್ ಹುಣ್ಗ ದುಂಡಗ್ ಮಾಡ್ಕೊಂಡು ತುಂಬ್ಕೋಬೇಕ್ರಿ. ನೋಡ್ರಿ ಇಷ್ಟ ಈಜಿ ಆಕತ್ರಿ ತುಂಬಾಕ. ಲಟ್ಟಿಸಿ ಆದ್ರ ತುಂಬ್ಕೋಬೋದ್ರಿ. ಕೈಯಾಗಾದ್ರ ಹಂಗ ಅಗಲಗ ಮಾಡಿ ತುಂಬ್ಕೋಬೋದ್ರಿ. ಈಗ ಬೇಸದ ತೋರಿಸ್ತೇನ್ರಿ ನಿಮ್ಗೆ. ಈಗ ಹಂಚಿಟ್ಕೊಂಡ್ರಿ ಉರಿ ಸಣ್ಣ ಇಟ್ಟನಿ. ಈಗ ಹೋಳಿಗೆ ಬೇಸದ ತೋರಿಸ್ತೇನೆ ನೋಡ್ರಿ. ಎಣ್ಣೆ ಹಾಕಿ ಬೇಯಿಸ್ಬೋದ್ರಿ, ಹಂಗ ಬೇಯಿಸ್ಬೋದು. ನಾ ಇಲ್ಲೇ ಹಂಗ ಬೇಯಿಸಾಕತ್ತೇನ್ರಿ. ಅವು ಹಿಟ್ಟು ಹಚ್ಚಿ ಉದಿರ್ತಾವಲ್ರಿ, ಏನಾಗಲ್ಲ. ಸಣ್ಣ ಇರ್ಬೇಕ್ರಿ ಉರಿ. ನೀರ್ ಹೊಡಿತೈತ್ರಿ ಅದು. ಬೆಲ್ಲ ಇರ್ತೈತಲ್ಲ, ನೀರ್ ಹೊಡಿತೈತಿ. ಉರಿ ಸಣ್ಣ ಇಟ್ಟ ಬೇಯಿಸ್ಬೇಕ್ರಿ. ಈಗ ಹೊಳೆ ಶೇಕಂತ ನೋಡ್ರಿ. ಬೆಂದೈತಿ, ಹೊಳೆ ಶೇಕಂತ ನೋಡ್ರಿ. ನೋಡ್ರಿ ಕೈಲೆ ಅತಿ ಸುಲಭವಾಗಿ ಒಣಗಿಸ್ಬೋದು. ಉರಿ ಸಣ್ಣ ಇಟ್ಟ ಬೇಯಿಸ್ರಿ ಆದಷ್ಟು. ಈಗ ಹೊಳಿಸಿ ಹಾಕಿದ್ವಲ್ರಿ, ಹೊಳಿಸಿ ಬೇಸಾಕ್ ಹಾಕಿದ್ವಿ. ಈಗ ಹೊಳಿಸಿ ನೋಡ್ತಾನೆ ನೋಡ್ರಿ. ನೋಡ್ರಿ ಇಷ್ಟ್ ಚಂದ ಬೆಂದ್ ಬಂದೈತಿ ನೋಡ್ರಿ. ಉರಿ ಸಣ್ಣ ಇಡ್ಬೇಕ್ರಿ. ಅಂದ್ರ ಬೆಲ್ಲ ಹಂಚ್ಕೆತ್ಕೊಳಂಗಿಲ್ರಿ ಉರಿ ಸಣ್ಣ ಇಟ್ಟು. ಈಗ ಬೇಸದ್ ತೋರ್ಸೇನಲ್ರಿ, ಈಗ ಓಸು ಮಾಡ್ಕೊಂಡು ತೋರಿಸ್ತೇನ್ರಿ ನಿಮ್ಗೆ. ನೋಡ್ರಿ ಇಷ್ಟ ಸುಲಭವಾಗಿ ಶೇಂಗಾದ ಹೋಳಿಗೆ ದಿಢೀರ್ನ ಮನ್ಯಾಗ ಮಾಡ್ಕೊಂಡ್ ತಿನ್ಬೋದ್ರಿ. ಉಷ್ಟು ಹೋಳಿಗೆ ಇಟ್ಟಿಲ್ರಿ ನಿಮ್ಮನ್ನ ತೋರ್ಸಾಕ್ ನಾನು. ಇಷ್ಟ ತೋರ್ಸೇನ್ರಿ. ಈಗ ಓಸು ಮಾಡೇನ್ರಿ. ಇಷ್ಟ ತೋರ್ಸೇನಿ. ನೀವು ಅತಿ ಸುಲಭವಾಗಿ ಮಾಡ್ಬೋದ್ರಿ. ಮಾಡ್ಕೊಂಡು
ನೀವು ತಿನ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.